ಈ ಬಾರೆಂಡಿರ ಸುಖವ ಇಂದು ಕಂಡೆ, ಈ ಬಾರೆಂಡಿರ ಸುಖವ ಇಂದು ಕಂಡೆ, ಇವಳಿಂದ ಪರವಿಲ್ಲ ಅವಳಿಂದ ಸುಖವಿಲ್ಲ. ಇವಳಿಂದ ಅಭಿಮಾನ ಭಂಗ. ಇವಳಿಂದ ಪರವಿಲ್ಲ ಅವಳಿಂದ ಸುಖವಿಲ್ಲ, ಇಬ್ಬರ ಸಂಗ ಅಭಿಮಾನ ಭಂಗ. ಹೇಳ್ರಮ್ಮ, ನೀವಿಬ್ರು ಸೇರಿ ನನಗೆ ಕೊಡ್ತಿರೋ ಕಾಟನ? ಇವ್ರು ನಮಗ್ ಕಾಟ ಕೊಡ್ತಿರೋದ್, ನಾವ್ ಇವ್ರಿಗೆ ಕಾಟ ಕೊಡ್ತಿಲ್ಲ. ನಿಂತ್ಕೊಂಡ್ರೆ ಬೈತಾರೆ, ಮಾತಾಡಿದ್ರೆ ಬೈತಾರೆ, ನೋಡಿದ್ರೆ ಬೈತಾರೆ, ಸೇರ್ಗ ಹೊತ್ಕೊಂಡಿಲ್ಲ ಅಂದ್ರೆ ಬೈತಾರೆ. ಎಲ್ಲದಕ್ಕೂ ಹೆದರ್ಸಿ ಇಟ್ಟಿದ್ದಾರೆ ಮನೇಲಿ ನಮ್ಮನ್ನ. ಫಸ್ಟ್ ಟೈಮ್ ಕಾಂಬಿನೇಷನ್ ಇದೆಯಲ್ಲ, ಎಷ್ಟು ವಿಲನ್ ತರ ಫೀಲ್ ಆಗುತ್ತೋ ಅಲ್ಲಿ ಅಷ್ಟೇ ಮಜಾ ಕೊಡುತ್ತೆ. ಆ ಕ್ಯಾರೆಕ್ಟರ್ಗಳೇ ಸಖತ್ ಮಜವಾಗಿದೆ. ಅಂಡ್ ಮೊದ್ಲಿಗೆ ನಿಮ್ಮ ಒಂದು ಇಂಟ್ರೊಡಕ್ಷನ್ ತಗೊಂಡ್ಬಿಡಿ ಮೇಡಮ್ ಅಂಡ್ ಸರ್ ಅಂಡ್ ಮ್ಯಾಮ್. ನಿಮ್ಮ ಪರ್ಸನಲ್ ನೇಮ್ ಅಂಡ್ ಪ್ರೊಫೆಷನಲ್. ನಮಸ್ಕಾರ, ನನ್ ಪರ್ಸನಲ್ ನೇಮ್ ಬಂದು ಶ್ವೇತಾ. ಶೂಟಿಂಗ್ ಅಲ್ಲಿ ಸುಶೀಲಾ ಅಂತ ಇದೆ ನನ್ನ ಹೆಸರು. ಪರ್ಸನಲ್ ಅಂತದೆ, ಬ್ಯಾಂಕ್ ನಂಬರ್ ಪರ್ಸನಲ್ ಅಲ್ಲ, ರಿಯಲ್ ನೇಮ್ ಶ್ವೇತಾ. ಸೀರಿಯಲ್ ಅಲ್ಲಿ ವೀರಭದ್ರನ ಹೆಂಡತಿ, ಕಿರಿ ಹೆಂಡತಿ ಹೆಸರು ಬಂದು ಸುಶೀಲಾ ಅಂತ. ನಾಗೇಂದ್ರ ಶಾ, ವೀರಭದ್ರ ಎಲ್ಲರೂ ಮಕ್ಕಳಿಗೆ ಕ್ಯಾರೆಕ್ಟರ್. ಸಿಕ್ಕಾಪಟ್ಟೆ ಬೈತಾರೆ ಪಾಪ. ಎಲ್ರು ಅಲ್ಲ, ನಾವು ಬೈಕೊಳ್ತೀವಿ ಹೆಂಡ್ತಿರಾಗ್ಬಿಟ್ಟು. ನಾನು, ನನ್ನ ಹೆಸರು ಚಂಪಾ ಶೆಟ್ಟಿ, ವೀರಭದ್ರನ ಮೊದಲನೆಯ ಪತ್ನಿ ಸೌಭಾಗ್ಯ. ಹಾಗೆ ಇವ್ರಿಬ್ರು ಕಾಂಬಿನೇಷನ್ ತುಂಬಾ ದಿನದಿಂದ ಬರ್ತದೆ. ನೀವು ಇವಾಗ ಆಡ್ ಆಗಿದ್ದೀರಾ, ಸೊ ಈ ಸೀರಿಯಲ್ ಅಟ್ಮಾಸ್ಫಿಯರ್ ಇದು ಮಜಾ ಹೆಂಗಿದೆ ನಿಮ್ಗೆ? ಆಕ್ಚುಲಿ ಸೀರಿಯಲ್ ನಾನು ಹೊಸಬ್ಳಾದ್ರೂ ತಂಡಕ್ಕೆ ತುಂಬಾ ಹಳಬ್ಳೇನೆ ನಾನು. ಯಾಕಂದ್ರೆ ಸುಪ್ರೀತಾ ಮತ್ತೆ ಪ್ರಮೋದ್ ನಂಗೆ ತುಂಬಾ ಹಳೆಯ ಗೆಳೆಯರು, ನಾವೆಲ್ಲ ರಂಗಭೂಮಿ ಗೆಳೆಯರು. ಎಲ್ಲದಕ್ಕಿಂತ ಹೆಚ್ಚಾಗಿ ಶಾಸರು ನಾವೆಲ್ಲ ಆಲ್ಮೋಸ್ಟ್ 30 ವರ್ಷದ ಪರಿಚಯ. ನಾವೆಲ್ಲ ತಂಡದಿಂದ ರಂಗಭೂಮಿ ಗೆಳೆಯರು ನಾವೆಲ್ಲ. ನನ್ಗೊಂಥರ ಗುರುಗಳಿದ್ದಂಗೆ ಶಾಸರು. ಸೊ ಈ ಟೀಮ್ ಜೊತೆ ಕೆಲಸ ಮಾಡಕ್ ತುಂಬಾ ಖುಷಿ ಆಗ್ತದೆ. ನಂಗೆ ಆಫರ್ ಬಂದ ತಕ್ಷಣ ನಾನು ಫೋನ್ ಮಾಡಿದ್ದೇನೆ, ಒಪ್ಕೊಂಡ್ಮೇಲೆ ಶಾಸರ್ಗೆ ನೆನಪಿದೆಯಾ ಸರ್, ಫೋನ್ ಮಾಡಿ ಸರ್ ನಾನು ಮಾಡ್ತಿದ್ದೀನಿ, ಹೌದನಾ, ವೆಲ್ಕಮ್ ಅಂದ್ರು. ನಂದು ಆಕ್ಚುಲಿ ಇದು ಕಮ್ ಬ್ಯಾಕ್ ಆಫ್ಟರ್ 14 ಇಯರ್ಸ್. ಮೊದಲನೇ ಸೀರಿಯಲ್ ನಾನು ಮಾಡ್ತಾ ಇರೋದು ಈಗ, ಮುಕ್ತ ರಾಸ್ ಮಾಡಿದ್ದು. ಸೊ ನಮ್ದೇ ತಂಡ, ನಮ್ದೇ ಮನೆಗೆ ಬಂದಷ್ಟು ಖುಷಿ ಇದೆ. ಆ ಧೈರ್ಯದ ಮೇಲೆ ಬಂದಿದೆ, ಅದು ನಿಜ ಆಗಿದೆ ಕೂಡ. ತುಂಬಾ ಒಳ್ಳೆ ತಂಡ, ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೀವಿ. ಮತ್ತೆ ನಾವು ಥಿಯೇಟರ್ ಆಗಿರೋದ್ರಿಂದ ಒಂಥರ ಪರ್ಫಾರ್ಮೆನ್ಸ್ ಮಾಡಕ್ ಒಬ್ರಿಗೊಬ್ರು ಆ ಕಾಂಬಿನೇಷನ್ ತುಂಬಾ ಖುಷಿ ಆಗುತ್ತೆ. ಇನ್ನೂ ಸಾಕಷ್ಟು ಬರೋದಿದೆ, ಈಗ ಏನು ಇಲ್ಲ, ಜಲಕ್ ಇನ್ನು ಮುಂದೆ ಇದೆ. ನಮ್ಗೆ ಹನುಮಂತು ಆಗಿನೂ ಅಷ್ಟೇ ಜನಕ್ಕೆ ಹತ್ರ ಆದವರು. ಅಂಡ್ ಇವಾಗ ವೀರಭದ್ರ ಆಗಿನೂ ಕೂಡ ನನ್ ಪಾತ್ರ ಆದ್ರೂ ಕೂಡ ಆ ಜಸ್ಟಿಸ್ ಕೊಡೋ ರೀತಿ ಇದೆಯಲ್ಲ, ಅದು ನಾನೇ ಅನ್ನೋ ತರ ಒಂದು ಬಿಂಬಿಸ್ತಾರಲ್ಲ, ಅದು ತುಂಬಾ ಅದ್ಭುತವಾಗಿರುತ್ತೆ. ಸರ್ ಹೆಂಗಿದೆ ಸರ್ ವೀರಭದ್ರನ ಪಾತ್ರ? ತುಂಬಾ ವರ್ಷ ಆಗಿತ್ತು. ಈ ಒಂಥರ ವಿಲನ್ನೋ, ಖಳನಾಯಕವೋ, ದುಷ್ಟನೋ ಏನ್ ಹೇಳ್ತಿರೋ ಆ ಥರದ ಪಾತ್ರ ಮಾಡಿ 10 ವರ್ಷದಲ್ಲಿ ಬರೀ ಅಯ್ಯೋ ಪಾಪದ ಪ್ರಾಣಿ ತಂದೆ ಇದು ಹೀರೋ ಅಥವಾ ಹೀರೋಯಿನ್ಗೆ ಗೊಳೋ ಅನ್ನೋದೇ. ನಮ್ಮ ಹಿಂದಿನ ಪಾರು ಧಾರಾವಾಹಿಲಂತೂ ಈ ಎಂಟರ್ ಆಗ್ತಿದ್ದಂಗೆ ಡೈರೆಕ್ಟ್ ಸರ್ ಕಣ್ಣೀರ್ ಹಾಕೊಂಬಿಡಿ ಸರ್ ಹಂಗ್ ಶುರು ಆಗ್ತಿತ್ತು. ತುಂಬಾ ದಿವಸ ಆಗಿತ್ತು ಈ ತರದ ಒಂದು ಪಾತ್ರ ಮಾಡಿ. ಬಾ, ಮೊದಲನೇದಾಗಿ ಖುಷಿ ಪಟ್ಟಿದ್ದು ಇದ್ರಲ್ಲಿ ಕಣ್ಣೀರಿಲ್ಲ, ಬೇರೆಯವ್ರ ಕಣ್ಣೀರ್ ಬರ್ಸೋದು ಅಷ್ಟೇ. ನಮ್ಮ ಖಾಲಿ ಆಗುತ್ತಲ್ಲ, ನಮ್ಮನ್ನ ಅಳಿಸ್ತಾರೆ, ಅವ್ರು ಖುಷಿ ಪಡ್ತಾರೆ. ಪಾತ್ರ ಮಾತ್ರ ತುಂಬಾ ವೇರಿಯೇಷನ್ಸ್ ಇರೋಂತ ಒಂದು. ಹೌದು. ಮುಂಚೆ ತುಂಬಾ ಸೈಲೆಂಟ್ ಆಗಿದ್ದೆ, ಸಡನ್ ಆಗಿ ಆಮೇಲೆ ಸ್ಟ್ರೆಂತ್ ಬಂತು. ಗನ್ ಎಲ್ಲ ತೋರ್ಸ್ದೆ, ನಾನ್ ಗನ್ ತೋರ್ಸ್ದೆ, ಅವ್ರ ಒಂದ್ ಫೋಟೋ ತೋರ್ಸಿ ನನ್ನ ಫುಲ್ ಸೈಲೆಂಟ್ ಮಾಡಾಕ್ಬಿಟ್ಟಿದ್ದಾರೆ. ಸಸ್ಪೆನ್ಸ್. ಏನಂತ ನನಗೂ ಇನ್ನೂ ಹೇಳಿಲ್ಲ, ಅವ್ರ ಹತ್ರನು ಹೇಳ್ಕೊಂಡಿಲ್ಲ, ಅಷ್ಟು ಹೆದರ್ಸಿಟ್ಬಿಟ್ಟಿದ್ದಾರೆ ನನ್ಗೆ, ಮಾತಾಡ್ಲೇಬಾರ್ದು. ಕತೆ ಯಾವಾಗ ಹೆಂಗ್ ಹೋಗೋದು ಬದಲಾಯಿಸ್ತಿರ್ತಾರೆ, ಡೈರೆಕ್ಟ್ ಹೇಳಿದ್ಮೇಲೆ ಗೊತ್ತಾಗೋದು. ಕೃಷ್ಣ ಅಂದ್ರೆ ತಪ್ಪಾಗಲ್ಲ, ನಾವು ಮುದ್ದು ಕೃಷ್ಣ ತರನೇ ನೋಡೋದು ನಿಮ್ಮನ್ನ. ಆ ಒಂದು ಸೌಭಾಗ್ಯ ಸಿಗಲ್ಲ ನೋಡಿ. ಪ್ರೀವಿಯಸ್ ಸೀರಿಯಲ್ ಅಲ್ಲಿ ನಿಮ್ ಹೆಂಡತಿನೇ ಇರ್ಲಿಲ್ಲ, ಇಲ್ಲಿ ನೋಡಿದ್ರೆ ಇಬ್ಬಿಬ್ರು. ಹಳೆ ಸೀರಿಯಲ್ ಅಂತೂ ಫೋಟೋದಲ್ಲಿ ನೋಡ್ಕೊಂಡು 5 ವರ್ಷ ಕಳೆದು.
ಆಮೇಲೆ ಇವಾಗ ನೋಡಿ ಇಬ್ರು ಹೆಂಡ್ತಿ ಕೂಡ ಬಂತು, ಅದ್ರಲ್ಲೂ ಮೊದಲನೇ ಹೆಂಡ್ತಿ, ಈಗ ನಮ್ಗೆ ಇನ್ನೊಂದು ಹೆಂಡ್ತಿ ಸಿಕ್ಕಿದ್ದಾರೆ. ಸೊ ಮೂರ್ ಯೋಗ ಹಿಂಗೆ. ಇವಾಗ ಸಿಕ್ಕಿದ್ರು ಇಬ್ರು ಹೆಂಡ್ತಿರ್ನ ಅವ್ರೇನು ಪ್ರೀತಿ ಮಾಡ್ತಾ ಇಲ್ಲ, ಇವಾಗ್ಲೂ ಗದರ್ಸ್ಬಿಟ್ಟೆ ಇಟ್ಕೊಂಡಿರೋದು ಇಬ್ಬರನ್ನು. ಪ್ರೀತಿಯಿಂದ ಅಂತೂ ಇಲ್ಲ ಇಬ್ಬರ ಜೊತೆ. ಜನ ನಿಮ್ಗೆ ಹೆಂಗೆ ಔಟ್ಸೈಡ್ ಸಿಕ್ಕಾಗೆಲ್ಲ ಕೇಳ್ತಿರ್ಬೋದು ಅನ್ಸುತ್ತೆ, ಯಾಕೆ ಸರ್ ಇಷ್ಟೊಂದು ನೀವ್ ಹಿಂಗೆ ರಿಯಾಕ್ಟ್ ಮಾಡ್ತೀರಾ, ಯಾಕೆ ಇಬ್ಬರನ್ನು ಈ ತರ ಹೆದರ್ಸಿಟ್ಕೊಂಡಿದ್ದೀರಾ ಅಂತ, ಆ ತರದ್ ಏನಾದ್ರು ವೀಕ್ಷಕ ರೆಸ್ಪಾನ್ಸ್ ಬರ್ತಾ ಇರತ್ತ ನಿಮ್ಗೆ? ರೆಸ್ಪಾನ್ಸ್ ಬರೋದಾ? ಸಿಕ್ಕ್ರೆ ಮೆಟ್ ತಗೊಂಡ್ ಹೊಡಿತಾರೆ. ಬಹಳ ಕೆಟ್ಟ ಮಾತಲ್ಲಿ ಬೈತಿರ್ತಾರೆ. ಮಾತಾಡಲ್ಲ, ಸೋಷಿಯಲ್ ಮೀಡಿಯಲ್ಲಿ ಬೇರೆ ಹಾಕ್ತೀವಿ, ನೀವು ಸೇರ್ಸಿ, ಅಷ್ಟೇ ನಮ್ ಕತೆ. ಅದಕ್ಕೆ ನಾನು ಹೊರಗಡೆ ಹೋದಾಗ ಬೇರೆ ಬೇರೆ ವೇಷ ಹಾಕೊಂಡು ಹೋಗ್ತೀನಿ. ವೀರಭದ್ರ ನಾನಲ್ಲ ಅನ್ನೋ ತಪ್ಪಲ್ಲಿ. ನನ್ಗೆ ಅದೇ ಅವಾಗ ಇವ್ರಿಬ್ರಿಗೂ ಹೊಗಳಿಕೆನೋ ಹೊಗಳಿಕೆ. ಪಾಪ ಪಾಪ ಎಷ್ಟು ಅನುಕಂಪ ತೋರಿಸ್ತಾರೆ ಅಂದ್ರೆ, ಊಟ ತಿಂಡಿ ಕಾಫಿ ಟೀ ಎಲ್ಲ ಕೊಡಿಸ್ತಾರೆ. ಆಕ್ಚುಲಿ ನಾನ್ ಸುಮ್ನೆ ಇದ್ದಾಗ ನನಗ್ ಬೈತಾ ಇದ್ರು, ಯಾಕಿಬ್ರು ಏನು ಅವ್ರಿಗೆ ತಿರ್ಗ್ಸ್ ಮಾತಾಡಲ್ಲ, ಸೈಲೆಂಟ್ ಆಗೇ ಇರ್ತೀರಾ, ತಲೆ ಬಗ್ಗಿಸ್ಕೊಂಡು ಯಾವಾಗ ನೋಡು ಅಂತ. ಯಾವಾಗ ನಾನ್ ತಿರ್ಗ್ಸ್ ಮಾತಾಡಕ್ ಸ್ಟಾರ್ಟ್ ಮಾಡ್ದು ಅವ್ರಿಗೆ, ಹೊರಗಡೆ ನನ್ ಸಿಕ್ದಾಗ ನಿಜವಾಗ್ಲೂ ಹೇಳಿದ್ರು, ಹಿಂಗೆ ಮಾತಾಡಿ, ನಿಮ್ ಗಂಡನ್ಗೆ ಎಷ್ಟು ಕೊಬ್ಬು, ಅವ್ರಿಗೆ ಹೆಂಗ್ ನಡ್ಸ್ಕೊಳ್ತಾರೆ ಹೆಣ್ಮಕ್ಳು ಅಂತ ನೋಡ್ದೆ, ಈ ತರ ಎಲ್ಲ ಹೇಳಕ್ ಸ್ಟಾರ್ಟ್ ಮಾಡಿದ್ರು. ಅಲ್ಲ, ನನ್ಗೂ ಒಂದು ಕ್ಯೂರಿಯಾಸಿಟಿ ಇದೆ, ನೀವ್ ಹೆಂಗೆ ಮೊದ್ಲೇ ಹೆಂಡತಿ ಇಡ್ಬೇಕಾದ್ರೆ ನೀವ್ ಹೆಂಗೆ ಒಪ್ಕೊಂಡು ಮದ್ವೆ ಆಗಿ ಬಂದ್ರಿ ಅಂತ? ಅದು ಸಸ್ಪೆನ್ಸ್, ಇನ್ನು ನಮ್ಗೂ ಏನು ನನಗೆ ಗೊತ್ತಿಲ್ಲ ಯಾಕೆ ಎರಡನೇ ಹೆಂಡತಿಯಾಗಿ ಇವ್ರಿಗೆ ಬಂದೆ. ಮೂರನೇ ಹೆಂಡತಿ ಬರ್ದಿರೋ ಸಾಕು. ಮೂರನೇ ಹೆಂಡತಿ ಯಾಕೆ ಬರ್ಬಾರ್ದು ಅಂತ ಆಸೆ ಪಡ್ತಿದೀವಿ ಅಂತಂದ್ರೆ, ಸೀರೆ ಹೊಂಚಕ್ ಆಗಲ್ಲ, ತುಂಬಾ ಅಂದ್ರೆ ತುಂಬಾ ಕಷ್ಟ ಇದೆ. ಇನ್ನೊಂದ್ ರೌಂಡು ಶಾಪಿಂಗ್ ಹೋಗಕ್ ಕಷ್ಟ ಇದೆ ತುಂಬಾ. ಹಂಗಾಗಿ ದಯವಿಟ್ಟು ಇನ್ನೊಂದ್ ಹೆಂಡತಿನ ಕರ್ಕೊಂಡ್ ಬರ್ಬೇಡಿ, ಮೂರನೇ ಹೆಂಡತಿ ನಮಗ್ ಬೇಡ. ಈ ಶಾಪಿಂಗ್ ಹೊರಟ್ರೆ ಹಾಗಿದ್ರೆ ಮೂವರು ಒಟ್ಟಿಗೆ ಹೋಗ್ತೀರಾ ಹೆಂಗೆ ಅಂತ, ಹೆಂಗ್ ಹೊಂದಿಸ್ತೀರಾ ಕಾಸ್ಟ್? ಮೂವರು ಅಂದ್ರೆ ಬರೀ ಇನ್ನೊಬ್ರು ಬರ್ತಾರೆ ಅಂತ ನೀವು ಡಿಸೈಡ್ ಮಾಡ್ಬಿಟ್ಟಿದ್ದೀರಾ? ಸೇರಿಸಿ ಇವ್ರು ಬಂದಿಲ್ಲ ನಮ್ ಜೊತೆಲಿ, ನಾವ್ ಮಾತ್ರ ಶಾಪಿಂಗ್ ಹೋಗ್ಬಿಟ್ಟು ಅಲ್ಲಿಂದ ನನಗೆ ಆನ್ಲೈನ್ ಇದು ಕಳಿಸ್ತಾರೆ ಪೇಮೆಂಟ್ ಗೆ, ಟ್ರಾನ್ಸಾಕ್ಷನ್ ಮಾತ್ರ ಫೋನ್ ಪೇ, ಗೂಗಲ್ ಪೇ ಇದು ಇವ್ರಿಗೆ ಕಳಿಸ್ತಿದ್ವಿ, ಇವ್ರು ಅಮೌಂಟ್ ಪೇ ಮಾಡ್ತಿದ್ರು. ಒಂದು ಖುಷಿ ಏನಾಗುತ್ತೆ ಅಂದ್ರೆ, ನಾವು ಯಾವುದೇ ಪಾತ್ರಗಳನ್ನ ಮಾಡಿದಾಗ ಜನ ನಮ್ಮನ್ನ ಬಿಟ್ಟು ಆ ಪಾತ್ರವಾಗಿ ಗುರುತಿಸಿ ಅದಕ್ಕೆ ರಿಯಾಕ್ಟ್ ಮಾಡ್ತಾರಲ್ಲ, ಹಂಗ ಮಾಡಿದಾಗ ನಿಜವಾಗ್ಲೂ ನಾವು ಮಾಡ್ತಿರೋದು ಸರಿ ಅನ್ನೋ ಒಂದು ಭಾವ ಮತ್ತೆ ಆ ಒಂದು ಖುಷಿ ಸಿಗುತ್ತೆ. ಅದಕ್ಕೆ ನಾವು ಕೃತಜ್ಞರಾಗಿ. ಈ ಸೀರೆ ಕಾಂಬಿನೇಷನ್ಸ್ ಇದೆಯಲ್ಲ, ಎವ್ರಿ ಎಪಿಸೋಡ್ ಅಲ್ಲೂ ಒಂದೊಂದು ಸೀರೆನ ಕಾಂಬಿನೇಷನ್ ಮಾಡ್ಬೇಕು. ಈ ಹಿಂದೆ ಇದ್ದವ್ರ ಜೊತೆ ಒಂದು ಕಾಂಬಿನೇಷನ್ ಆಗ್ಬೇಕು, ಮತ್ತೆ ಈಗ ಮತ್ತೆ ಇಬ್ಬರ